ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನು ಡೈರೆಕ್ಟ್ ವಿಷಯಕ್ಕೆ ಬರ್ತೀನಿ. ನಿಮ್ಗೆಲ್ಲ ಗೊತ್ತಿರುವ ಹಾಗೆ RCB ವರ್ಸಸ್ CSK ಮ್ಯಾಚ್ ಆಗುತ್ತೆ, ನಾಕ್ಔಟ್ ಮ್ಯಾಚ್. ಯಾರು ಅದು ಮಾರ್ಜಿನ್ ಬೇರೆ ಇರುತ್ತೆ. ಸೊ ಒಂದು ಸಖತ್ ಥ್ರಿಲ್ಲರ್ ಮೂವಿ ಅಂತಾನೆ ಹೇಳ್ಬೋದು. ಆ ಮ್ಯಾಚ್ ನೋಡ್ರೆ ಹಾಗೆ ಅನ್ಸುತ್ತೆ ಇವಾಗಲೂ ಕೂಡ. ಸೊ ಹಿಂಗಿರ್ಬೇಕಾದ್ರೆ ಇದಕ್ಕೆ ಎಷ್ಟು ಬಿಲ್ಡಪ್ ಇತ್ತು, ಏನ್ ಕತೆ ಎಲ್ಲ ಕೂಡ ನಿಮ್ಗೆ ಗೊತ್ತಿರುವಂತದ್ದೇ. ಸೊ ಇಲ್ಲಿ ಯಾರು ಗೆಲ್ತಾರೆ ಆ ಮಾರ್ಜಿನ್ ಅಲ್ಲಿ ಅವರು ಪ್ಲೇ ಆಫ್ ಹೋಗ್ತಾರೆ, ಯಾರು ಸೋಲ್ತಾರೆ ಅವ್ರು ಮನೆಗೆ ಹೋಗ್ತಾರೆ. ಇಲ್ಲಿ ಒಂದು ಕಡೆ RCB ಫ್ಯಾನ್ಸ್ ಗಳಿಗಾಗ್ಬೋದು, CSK ಫ್ಯಾನ್ಸ್ ಗಳಿಗಾಗ್ಬೋದು, ಇಬ್ರು ಕೂಡ ಗೆದ್ರೆ ಇಬ್ರಲ್ಲಿ ಯಾರು ಸೋಲ್ತಾರೆ ಅವ್ರಿಗೆ ಹಾಕೊಂಡು ರುಬ್ಬೋದು, ಉರ್ಸೋದು ಗ್ಯಾರಂಟಿ. ಅದು ನಮ್ಗೆ ಎಲ್ಲರೂ ಕೂಡ ಗೊತ್ತಿರುವಂತದ್ದೇ. ನಾರ್ಮಲ್ ಮ್ಯಾಚ್ ಗಳಲ್ಲೇ ಬಿಡಲಾಗೋರು, ಇನ್ನು ಈ ತರ ಮ್ಯಾಚ್ ಗಳಲ್ಲಿ ದೇವ್ರನ್ನ ಬಿಡ್ತಾರ? ಚಾನ್ಸೇ ಇಲ್ಲ. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇದೆ, ಓಕೆನಾ. ಆದ್ರೆ ನನಗೆ ಅನ್ಸೋದು ಏನಂದ್ರೆ, ಹೌದು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗುತ್ತೆ ಅದೆಲ್ಲ ಒಂದ್ ರೀತಿ ಅಕ್ಸೆಪ್ಟ್ ಮಾಡ್ಬೇಕು. ಯಾಕಂದ್ರೆ ಫ್ಯಾನ್ಸ್ ಗಳಿಗೆ ಅವರ ಟೀಮ್ ಏನೇ ಇದ್ರು ಹೆಚ್ಚೇ ಗುರು. ಸೊ ಅವರೆಲ್ಲ ಬಿಹೇವ್ ಮಾಡೋದ್ರಲ್ಲಿ ಅರ್ಥ ಇದೆ. ಆದ್ರೆ ಈ ಸೋ ಕಾಲ್ಡ್ ಎಕ್ಸ್ಪರ್ಟ್ಸ್ ಅಂತ ಅನ್ಸ್ಕೊಂಡಿರೋರು, ಜೊತೆಗೆ ಮೇನ್ ಆಗಿ ಎಕ್ಸ್ ಕ್ರಿಕೆಟರ್ಸ್ ಬಕೆಟ್ ಹಿಡಿತಿರೋಂಥ ರೀತಿ ನೋಡಿದ್ರೆ, ಬಿಹೇವ್ ಮಾಡ್ತಿರೋಂಥ ರೀತಿ ನೋಡಿದ್ರೆ ಸೀರಿಯಸ್ಲಿ ಅಸಹ್ಯ ಅಂತ ಅನ್ಸುತ್ತೆ. ಇವ್ರುಗಳಿಗೆಲ್ಲ ಏನ್ ತಲೆಯಲ್ಲಿ ಬುದ್ಧಿ ಇದೆಯೋ ಲದ್ದಿದೆಯೋ ಅಂತ ಗೊತ್ತಾಗ್ತಿಲ್ಲ, ಆ ರೀತಿ ಬಿಹೇವ್ ಮಾಡ್ತಿರೋಂಥದ್ದು. ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಕೆಲವೊಂದು ಸ್ಟೇಟ್ಮೆಂಟ್ಗಳು ಬೇರೆ, ಯಪ್ಪ ಏನ್ ಗುರು ಇವ್ರದೆಲ್ಲ. ಅಂದ್ರೆ ನಮ್ಮ RCB ಅವರು ಪ್ಲೇ ಆಫ್ ಹೋಗಿರೋದನ್ನ ತಡ್ಕೊಳಕ್ ಆಗ್ತಿಲ್ಲ ಗುರು. ಸೀರಿಯಸ್ಲಿ ಇವ್ರಿಗೆ ಅಷ್ಟು ಉರ್ರತ್ಕೋತಿದ್ದಾರೆ. ಅದ್ ಎಲ್ಲೆಲ್ಲಿ ಬೆಂಕಿ ಹತ್ಕೊಂಡು ಉರಿತಿದ್ಯೋ ಗೊತ್ತಿಲ್ಲ. ನಾವಂತೂ ನಿರಾಕಕ್ ಬರಲ್ಲಪ್ಪ. ನಿಮ್ಗೆ ಹತ್ಕೊಂಡು ಉರ್ದು ಬ್ಲಾಸ್ಟ್ ಆಗ್ಬಿಡ್ಲಿ ಅಷ್ಟೇ. ಸೀರಿಯಸ್ಲಿ ಏನ್ ಗುರು ಇವರು ಥೂ ಅಂತ ಅನ್ಸುತ್ತೆ. ಬಿಕಾಸ್ ಎಷ್ಟು ಲಕ್ಷಾಂತರ ಜನ ನಿಮ್ಮ ಮಾತುಗಳನ್ನ ಕೇಳ್ತಿದ್ದಾರೆ. ಆ ಜಾಗ, ನೀವು ಕೂತಿರೋ ಒಂದು ಪ್ಲೇಸ್ಗೆ, ನಿಮ್ಮನ್ನು ಕೇಳ್ತಿರೋ ನಿಮ್ಮ ಮಾತುಗಳನ್ನ ಇಷ್ಟಪಟ್ಟು ಕೇಳ್ತಿರೋ ಜನಗಳಿಗೆ ಒಂದು ಬೆಲೆ ಬೇಡವಾ ಗುರು? ಖಂಡಿತವಾಗ್ಲೂ ಒಂದು ವಿಷಯ ಒಪ್ಕೋತೀನಿ ನಾನು. ಯಾವುದೇ ಸ್ಟಾರ್ ಸ್ಪೋರ್ಟ್ಸ್ ಕನ್ನಡ ಅಂತ ಆಗ್ಬೋದು, ಅಥವಾ ಚೆನ್ನೈದವ್ರದ್ದು ಇದೆಯಲ್ಲ, ತಮಿಳು, ಬೇರೆ ಬೇರೆ ಲ್ಯಾಂಗ್ವೇಜ್ ಇದೆಯಲ್ಲ, ಅಲ್ಲೆಲ್ಲ ಅವ್ರವ್ರ ಟೀಮ್ ಸಪೋರ್ಟ್ ಮಾಡ್ತಾರೆ. ಅದು ಅವ್ರಿಗೆ TRP ಬರ್ಬೇಕು ಅನ್ನೋದು ಕೂಡ ಇರುತ್ತೆ, ಜೊತೆಗೆ ಜನ ಕೂಡ ಇಷ್ಟಪಡ್ತಾರೆ ಅಂತ, ಓಕೆನಾ. ಇದು ನನ್ಗೇನು ಬೇಜಾರಾಗಲ್ಲ, ಸಪೋರ್ಟ್ ಮಾಡ್ಲಿ, ಅವ್ರ ಬಗ್ಗೆ ಅವ್ರ ಟೀಮ್ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ಲಿ. ಆದ್ರೆ ಇಯರ್ಸ್ ಮಾತಾಡುವಂಥದ್ದು, ಮಾಡಿರುವಂತ ಕೆಲಸಗಳನ್ನ, ಆಡಿರುವಂತ ರೀತಿಗಳನ್ನ ಇಯರ್ಸ್ ಮಾತಾಡುವಂಥದ್ದು ಇದೆಯಲ್ಲ, ಅದು ಇವರ ಕ್ಯಾರೆಕ್ಟರ್ ತೋರಿಸುತ್ತೆ ಅಂತಾನೆ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ಸ್ಗಳು ರಿಯಾಕ್ಟ್ ಮಾಡೋದ್ರಲ್ಲಿ ಅರ್ಥ ಇದೆ, ಆದ್ರೆ ಇವ್ರುಗಳು ಬಿಹೇವ್ ಮಾಡೋದು ನೋಡಿದ್ರೆ ಅಸಹ್ಯ ಅನ್ಸುತ್ತೆ. ಅಂಡ್ ಜೊತೆಗೆ ಒಂದು ಸತ್ಯನ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಾನೊಬ್ಬ RCB ಫ್ಯಾನ್ ಆಗಿರ್ಬೋದು, ನಿಜವಾಗ್ಲೂ ನನಗೆ ಚೆನ್ನೈ ಅಷ್ಟೊಂದು ಇಷ್ಟ ಆಗಲ್ಲ. ಆದ್ರೆ ನಮ್ಮ ಧೋನಿ, ನಮ್ಮ ತಲಾ ಧೋನಿ ಫೇವ್ರೆಟ್ ಗುರು. ಇವತ್ತು ಅವ್ರೆಲ್ಲೇ ಹೋದ್ರು ಕೂಡ ಆ ಕ್ರೌಡ್ ಬಂದು ಸೌಂಡ್ ಮಾಡ್ತಿರ್ಬೇಕಾರೆ ಫುಲ್ ವ್ಯಾಲ್ಯೂಮ್ ಕೊಟ್ಕೊಂಡು ಕೇಳ್ತಾ ಇದ್ರೇ ಚಂದ. ಸೊ ಆ ರೀತಿ ಪ್ರೀತಿ ಮಾಡೋ ವ್ಯಕ್ತಿಗಳು ಕೂಡ ಇದೀವಿ ಇವತ್ತು RCB ಫ್ಯಾನ್ಸ್ಗಳು, ನಮ್ಮ ತಲಾ ಧೋನಿನ. ಅದೇ ರೀತಿ ಚೆನ್ನೈಲಿರುವಂತ ಎಷ್ಟೋ ಜನ ನಮ್ಮ ಕಿಂಗ್ ಕೊಹ್ಲಿ ಕೂಡ ಇಷ್ಟಪಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾಕೆಂದ್ರೆ ಅವ್ರೆಲ್ಲರೂ ಕೂಡ ನಮ್ಮ ಇಂಡಿಯನ್ ಟೀಮ್ಗೆ ಕಾಂಟ್ರಿಬ್ಯೂಷನ್ ಮಾಡಿದವರು. ಅಂಡ್ ಅವರೆಲ್ಲ ಒಂದು ದೊಡ್ಡ ಲೆಜೆಂಡ್ಸ್ಗಳು, ಓಕೆನಾ. ಸೊ ನಮ್ಗೆ ಆ ಪ್ರೀತಿ ಇದೆ. ಎಲ್ಲರೂ ಒಂದೇ ರೀತಿ ಅಂತ ಹೇಳಕ್ಕಾಗಲ್ಲ. ಈಗ ನಮ್ಗೆ ಹಂಗಿದೆ, ಬೇರೆಯವ್ರು ಹುರ್ಕೊಂಡು ಸಾಯ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಒಂದೇ ರೀತಿ ಇದೆ ಅಂತ ಕೂಡ ಹೇಳಕ್ಕಾಗಲ್ಲ, ಓಕೆನಾ. ಆದ್ರೆ ಈ ಸೋಕಾಲ್ಡ್ ಎಕ್ಸ್ಪರ್ಟ್ಗಳು ಕೊಟ್ಟಂತ ಸ್ಟೇಟ್ಮೆಂಟ್ಗಳ ಬಗ್ಗೆ ಬರೋಣ. ಒಂದು ಬೇಜಾರಾಗಿದ್ದೇನೆಂದ್ರೆ, ನಮ್ಮ ಚೆನ್ನೈ ಅವರ ಒಂದು ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಅಲ್ಲಿ ಒಂದು ಹಾಕ್ತಾರೆ, ಸೇಫ್ ಆಗಿ ಹೋಗಿ ಅಂತ ಏನೋ ಸಮಥಿಂಗ್ ಅನ್ನೋ ರೀತಿ ಇರುತ್ತೆ. ಅದನ್ನು ಸ್ವಲ್ಪ ಬೇಜಾರಾಯ್ತು. ಏನಕ್ಕೆ ಅಂದ್ರೆ, ಒಂದು ವಿಷಯ ಹೇಳ್ತೀನಿ ಗಾಯ್ಸ್, RCB ಸೋತಾಗ CSK ಫ್ಯಾನ್ಸ್ಗಳು ಕೂಡ ಇದಕ್ಕಿಂತ ವರ್ಸ್ಟ್ ಆಗಿ ಬಿಹೇವ್ ಮಾಡಿದ್ದು ಇದೆ, ಕೂಗಾಡಿದ್ದು ಇದೆ, ಕಿರ್ಚಾಡಿದ್ದು ಇದೆ, ಅವ್ರ ರಿಯಾಕ್ಷನ್ ಇದೆ. ಇದು ಕಾಮನ್, ಓಕೆನಾ. ಇದನ್ನ ಅಕ್ಸೆಪ್ಟ್ ಮಾಡಿ ಸುಮ್ಮನೆ ಇರೋರು ಇದ್ದಾರೆ, ಜಗಳ ಮಾಡೋರು ಇದ್ದಾರೆ. ಅದು ಎಕ್ಸ್ಟ್ರೀಮ್ ಲೆವೆಲ್ ಕೂಡ ಹೋಗ್ಬೋದು, ಬಿಕಾಸ್ ಆ ರೀತಿ ಬಿಲ್ಡಪ್ಸ್ ಇತ್ತು. ಸೊ ಇದನ್ನ ಬಿಲ್ಡಪ್ಸ್ಗಳನ್ನ ಇವರೇ ಎತ್ತಿ ಕಟ್ಬಿಟ್ಟು ಆ ಥರ ಬಿಹೇವ್ ಮಾಡಿದಾಗ ಹಂಗೆ ಹಿಂಗೆ ಅಂತ ಇಡೀ ವರ್ಲ್ಡ್ ಫ್ಯಾನ್ಸ್ಗಳನ್ನೇ ಟ್ರೀಟ್ ಮಾಡೋದ್ರಲ್ಲಿ ಅರ್ಥ ಇದೆಯಾ? ಅದು ತಪ್ಪಾಗಿ ಕಾಣಿಸುವಂಥದ್ದು. ಅಂಡ್ ಚೆನ್ನೈ ಫ್ಯಾನ್ಸ್ಗಳಿಗೆ ಏನಾದ್ರು ಪಾಪ ಬೇಜಾರಾಗಿದ್ರೆ ಬೇಜಾರು ಮಾಡ್ಕೋಬೇಡಿ, ಓಕೆನಾ. ಸೋಲು ಗೆಲುವು ಇದ್ದಿದ್ದೆ, ನೀವು ಕೂಡ ತುಂಬಾ ಸಲ ನಮಗೆ ಮಾಡಿದ್ರೆ ನಾವು ನಿಮಗೆ ಮಾಡ್ತಿದ್ವಿ ಅಷ್ಟೇ. ನೀವು ಉರ್ಸಿದ್ರೆ ನಾವು ಉರ್ಸ್ತೀವಿ, ಅಷ್ಟು ಬಿಟ್ರೆ ಬೇರೆ ಎಂಥದಿಲ್ಲ. ಗೇಮ್ ಆಗಿ ನೋಡೋಣ. ಆದ್ರೆ ಇಲ್ಲಿ ಬೆಂಕಿ ಹಚ್ಚಿ ಉರ್ಸಿ ತಿರ್ಗಾ ಅದನ್ನ ದೊಡ್ಡದಾಗಿ ಮಾಡಿ ಇನ್ನಾದನ್ನ ನಮ್ಮ RCB ಟೀಮ್ ಬಗ್ಗೆ ಮೇಲೆ ನಮ್ಮ ಕಿಂಗ್ ಕೊಹ್ಲಿಗೆ ಬರೋ ರೀತಿ ಮಾಡ್ತಾರಲ್ಲ ಅಂತ ಮುಟ್ಟಾಳ್ ನನ್ನ ಮಕ್ಕಳಿಗೆ ಸ್ಲೀಪರ್ ಶಾಟ್ಗಳನ್ನ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಕೊಡ್ತಾ ಇದಾರೆ, ತಕೊಳ್ಳಿ ನಿಮ್ಗಳಿಗೆ, ಓಕೆನಾ. ಇದನ್ನೆಲ್ಲ ಬೇಡ. ಇದನ್ ಬಿಟ್ಟು ಈ ಕಮೆಂಟ್ರಿ ಮಾಡೋರ ವಿಷಯ ಬಂದೆಲ್ಲ, ಫಸ್ಟ್ ನಾನು ಒಬ್ಬ ನಮ್ಮ ಎಕ್ಸ್ ಕ್ರಿಕೆಟರ್ ವಿಷಯಕ್ಕೆ ಬರ್ತೀನಿ, ನಮ್ಮ ಅಂಬಾತಿ ರಾಯುಡು. ಆ ವ್ಯಕ್ತಿ ನಮ್ಮ ಇಂಡಿಯನ್ ಪ್ಲೇಯರ್, ಆಲ್ವೇಸ್ ಆ ರೆಸ್ಪೆಕ್ಟ್ ಅಂತ ಇದ್ದೇ ಇರುತ್ತೆ ಆ ವ್ಯಕ್ತಿ ಮೇಲೆ. ಬೇಜಾರಾಗಿದ್ದೇನೆಂದ್ರೆ, ಆ ವ್ಯಕ್ತಿ ಒಂದು ವಿಡಿಯೋ ಇದೆ, ಓಕೆನಾ. ಇನ್ಫ್ಯಾಕ್ಟ್ ನಮ್ಮ ಧೋನಿ ಅವರು ಔಟ್ ತಕ್ಷಣ ಒಂದು ರಿಯಾಕ್ಷನ್ ಕೊಡ್ತಾರೆ. ಸೀರಿಯಸ್ಲಿ ನಂಗೆ ಖುಷಿ ಆಯ್ತು, ನಾನು ವಿಡಿಯೋ ಲೈಕ್ ಕೂಡ ಮಾಡಿದೆ. ಏನಕ್ಕೆ ಮಾಡ್ತೀವಿ ಅಂದ್ರೆ, ಅದು ಹಾನೆಸ್ಟ್ ರಿಯಾಕ್ಷನ್ ಆಗಿತ್ತು. ಬಿಕಾಸ್ ಆ ಟೀಮಲ್ಲಿ ಇದ್ರು, ಆ ಟೀಮಲ್ಲಿ ಗೆಲ್ಸ್ಕೊಟ್ಟಿರೋರು, ಅಷ್ಟು ಎಫರ್ಟ್ ಹಾಕಿರೋ ಅಂಬಾತಿ ರಾಯುಡು ಮತ್ತೆ ಧೋನಿ ಅವ್ರ ಜೊತೆ ಒಂದು ಒಳ್ಳೆ ಕನೆಕ್ಷನ್ ಕೂಡ ಇತ್ತು. ಸೊ ಆ ರೀತಿ ಆನೆಸ್ಟ್ ರಿಯಾಕ್ಷನ್ ಬರುತ್ತೆ, ಅದನ್ನ ತಪ್ಪಿಲ್ಲ. ಬಟ್ ಕಮೆಂಟ್ರಿ ಆಗಿ ಇನ್ನೊಂದೇನು ಮಾತಾಡಲ್ಲ ಆ ಟೈಮಲ್ಲಿ, ಓಕೆನಾ. CSK ನಮ್ಮ RCB ಗೆದ್ದಿದ್ದಾರೆ,
ಅದ್ರ ಬಗ್ಗೆನೂ ಮಾತಾಡಲ್ಲ. ಬಟ್ ಓಕೆ ಫೈನ್, ಏನಾರ ಮಾಡ್ಕೊಂಡು ನಮ್ಗೆ ಬೇಜಾರಿಲ್ಲ ಗುರು, ನೀವು ರಿಯಾಕ್ಟ್ ಮಾಡಿದ್ರೆ ಬಿಟ್ರಷ್ಟು ನಮಗೆ ಮುಖ್ಯ ಆಗಿದ್ದು ಗೆಲುವು ಸಿಕ್ತು, ಗೆದ್ರು ನಮ್ಮವ್ರು, ಓಕೆನಾ. ಆದ್ರೆ ಅದಾದ ಮೇಲೆ ನಮ್ಮ RCB ಅವರು ಸೆಲೆಬ್ರೇಟ್ ಮಾಡ್ತಿರುವಂತ ರೀತಿ ನೋಡಿ, ನಮ್ಮ RCB ಪ್ಲೇಯರ್ಗಳು ಸೆಲೆಬ್ರೇಟ್ ಮಾಡ್ತಿರುವಂತ ರೀತಿ ನೋಡಿ ಉರ್ಕೊಂಡು ಡೈಜೆಸ್ಟ್ ಮಾಡ್ಕೊಳಕ್ ಆಗದಂತೆ ವಾಮಿಟ್ ಮಾಡ್ತಾನೆ ಈ ವ್ಯಕ್ತಿ ಅಂಬತಿ ರಾಯುಡು. ಮಾತಾಡ್ತಾರೆ ಕಪ್ ಗೆದ್ದಿಲ್ಲ ಅದು ಇದು ಅನ್ಕೊಂಡು. ಗುರು ಈ ರೀತಿ ಹೋಯ್ತು ಅಂದ್ರೆ ನಮ್ಗೆ ಎಗೇನ್ ಬರುತ್ತೆ ಫಿಕ್ಸಿಂಗ್ ಅಂತ, ಫಿಕ್ಸ್ ಮಾಡ್ಕೊಂಡು ಗೆಲ್ಲುವಂತ ಕಪ್ ನಮ್ಮ ಪ್ರಾಣ ನಮಗ್ ಬೇಡ ಗುರು, ಅಷ್ಟೇ. ನೀವ್ ಏನ್ ಮಾಡ್ಕೋಗಿದ್ದೀರಿ, ನಿಮ್ ಎಫರ್ಟ್ ಹಾಕಿದ್ರೆ ಎಷ್ಟೋ ಗೇಮಲ್ಲಿ ಇಲ್ಲ ಅಂತ ಹೇಳಲ್ಲ, ಆದ್ರೆ ಯಾರಿಗ್ ಗೊತ್ತು ಫಿಕ್ಸ್ ಕೂಡ ಆಗಿರ್ಬೋದಲ್ಲ, ಬಿಕಾಸ್ ನೀವು ಫಿಕ್ಸಿಂಗ್ ಟೀಮ್ ಏನು ಮಾಡಕ್ಕಾಗಲ್ಲ, ಆ ರೀತಿ ಮಾತಾಡ್ಬೋದಲ್ಲ. ಸೊ ಹಾಗಾಗಿ ಬೇರೆ ಟೀಮ್ ಫ್ಯಾನ್ಸ್ ಗಳಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು ಈ ಅಂಬತಿ ರಾಯುಡು. ಕಮೆಂಟ್ ಸೆಕ್ಷನ್ ಆಫ್ ಮಾಡ್ಕೊಂಡಂಗಲ್ಲ ಎಲ್ಲ ಜೀವನ. ಸೀರಿಯಸ್ಲಿ ಇವ್ರಿಗೆಲ್ಲ ಏನಾಗಿದೆ ಗುರು. ಅದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿ ಗಣಪ್ಪ, ಯಾರೋ ಹರ್ಷ ಬೋಗ್ಲು ಆ ತರ, ಹರ್ಷ ಬೋಗ್ಲು ಅಂತಾನೆ ಬರುತ್ತೆ ಅದು ಕೂಡ. ಆ ವ್ಯಕ್ತಿ ನಿಜವಲ್ಲೂ ಅವ್ರ ವಾಯ್ಸ್ ಅಂಡ್ ಅವರು ಮಾತಾಡೋಂಥ ರೀತಿಗೆ ನಾನ್ ಫ್ಯಾನ್ ಆಕ್ಚುಲಿ, ಓಕೆನಾ. ಹಿಂಗೆ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಒಂದು ವಿಡಿಯೋದಲ್ಲಿ ನೀವು ನೋಡಿರ್ತೀರಾ, ಫಸ್ಟ್ ಅವ್ರು ಹೇಳೋ ಪ್ರಕಾರ ನಮ್ಮವರು ಸೆಲೆಬ್ರೇಟ್ ಮಾಡ್ತಾರೆ ಗೊತ್ತಾ, ಆ ಸೆಲೆಬ್ರೇಷನ್ ಬಿಟ್ಟು ಹ್ಯಾಂಡ್ ಶೇಕ್ ಮಾಡಿ ಆಮೇಲೆ ಹೋಗಿ ಸೆಲೆಬ್ರೇಟ್ ಮಾಡ್ಬೇಕಾಗತ್ತಂತೆ. ಇವ್ರೆಲ್ಲ ತಲಕೆಟ್ ನನ್ನ ಮಕ್ಕಳಾಗರು. ಒಂದು ಟೀಮು ಓನ್ಲಿ 1% ಇಂದ ಗೆದ್ಕೊಂಡು ಬಂದು ಇವತ್ತು ಪ್ಲೇ ಆಫ್ ಅಲ್ಲಿ ಚೆನ್ನೈ ಅನ್ನೋ ಒಂದು ಸ್ಟ್ರಾಂಗ್ ಟೀಮ್ ನ, ಅದು ಕೂಡ ನಮ್ಮ ಜಡೇಜಾ ಮತ್ತೆ ಧೋನಿ ಅವರಿಬ್ರು ಬ್ಯಾಟಿಂಗ್ ಆಡ್ಬೇಕಾದ್ರೆ 17 ರನ್ನ ಕಟ್ ಹಾಕೋದಿದೆಯಲ್ಲ, ಚಾನ್ಸ್ ಇಲ್ಲ ಗುರು. ಅಂತ ಸಿಚುವೇಶನ್ ಇಂದ ಗೆದ್ದಿದೀವಿ 10 ರನ್ನಿಂದ, ಅಂದ್ರೆ 10 ರನ್ ಅಂದ್ರೆ ಮೀನ್ಸ್ ಇನ್ನು ಜಾಸ್ತಿ ರನ್ನಿಂದ ಗೆದ್ದಿವಿ, ಆ ಓವರ್ ಲೆಕ್ಕ, ಓಕೆನಾ. ಬರೀ 6 and 7 ರನ್ ಅಷ್ಟೇ ಕೊಡುವಂಥದ್ದು. ಸೊ ಈ ರೀತಿ ಗೆದ್ದಿದೀವಿ ಅಂದ್ರೆ ನಾವು ಸೆಲೆಬ್ರೇಟ್ ಮಾಡಬಾರ್ದ? ಕಿಂಗ್ ಕೊಹ್ಲಿ ಕಣ್ಣೀರ್ ನೋಡ್ರಲ್ಲೇ, ಆ ವ್ಯಕ್ತಿ ಕಣ್ಣೀರ್ ಹೇಳ್ತಿದೆ, ಆ ವ್ಯಕ್ತಿಗೆ ಎಷ್ಟು ನೋವಿತ್ತು, ಏನ್ ಕತೆ ಅಂತ. ಆಫ್ ಸೀಸನ್ ನಮ್ಮ ಮಕ್ಕಳ ನೀವುಗಳೆಲ್ಲ ಮಾತಾಡಿದ ರೀತಿ ನೋಡಿದ್ರೆ ಉರಿಯುತ್ತೆ. ಸ್ಟ್ರೈಕ್ ರೇಟು ಅದು ಆಳುಮುಳು ಅಂತ. ಒಂದು ಟೀಮ್ನ ಒಬ್ಬ ಮಾತ್ರ ನಡ್ಸಕ್ ಚಾನ್ಸೇ ಇಲ್ಲ, ಓಕೆನಾ. ಒಬ್ಬನ ಕಡೆಯಿಂದ ಒಂದು ಟೀಮ್ನ ಗೆಲ್ಸಕ್ ಸಾಧ್ಯನೇ ಇಲ್ಲ. ಟೀಮ್ ಎಫರ್ಟ್ ಇತ್ತು ಅಂದ್ರೆ ಎಲ್ಲ, ಎಂತ ಕಳಪೆ ಪ್ಲೇಯರ್ ಇದ್ರು ಕೂಡ ಟೀಮ್ ಎಫರ್ಟ್ ಇತ್ತು ಅಂದ್ರೆ ಗೆಲ್ತೀವಿ. ಅದಕ್ಕೆ ಉದಾಹರಣೆನೇ ಇವಾಗ ನಮ್ಮ ಟೀಮ್ ಮಾಡ್ತಿರೋಂಥದ್ದು. ಎಲ್ಲರ ಕಡೆಯಿಂದ ಕಾಂಟ್ರಿಬ್ಯೂಷನ್ ಬರ್ತಿದೆ. ಆದ್ರೆ ಮೊದಲು ಇಲ್ಲ, ಯಾಕೆ ನಮ್ಮ ಕಿಂಗ್ ಕೊಹ್ಲಿ ಲೆಜೆಂಡ್ ಆಗಿರ್ಲಿಲ್ವಾ? ಅವತ್ತು ನಮ್ಮ ಲೆಜೆಂಡ್ಗೆ ಅವಮಾನ ಮಾಡ್ಬೇಕಾದ್ರೆ ನಿಮ್ಗಳಿಗೆ ಬಾಯಿಲಿ ಏನಿತ್ತು ಗೊತ್ತಿಲ್ಲ, ಅವತ್ತೆಲ್ಲ ಸೈಲೆಂಟ್. ಇವತ್ತು ಲೆಜೆಂಡ್, ಖಂಡಿತವಾಗ್ಲೂ ನಮ್ಮ MS ಧೋನಿ ಲೆಜೆಂಡ್, ಓಕೆನಾ. ಆದ್ರೆ 1.5 ನಿಮಿಷ ಗಾಯಿಸಿರೋದು. ಬೇಕಾದ್ರೆ ವಿಡಿಯೋ ಹೋಗಿ ತಗೊಂಡು ನಾನು ಬೇಕಾದ್ರೆ ಟೆಲಿಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ, ಓಕೆನಾ. 1.5 ನಿಮಿಷ ಅಷ್ಟೇ ಸೆಲೆಬ್ರೇಟ್ ಮಾಡುವಂಥದ್ದು. ಆ ಸೆಲೆಬ್ರೇಷನ್ ತಡ್ಕೊಳಕ್ ಆಗದಿರಷ್ಟು ಉರಿನಾಗರು ನಿಮ್ಗಳಿಗೆಲ್ಲ ಅಲ್ಲೇ. ಹಂಗಾರೆ ನಮ್ಮ DK ಲೆಜೆಂಡ್ ಆಗಿರ್ಲಿಲ್ವಾ? ಅವರು ಚೆನ್ನೈ ಲಾಸ್ಟ್ ಮ್ಯಾಚ್ ಆಡಿದ್ರು, ಅದೇನೋ ಆಗಿರ ಮತ್ತೆ ನೀವೆಲ್ಲ ಸೆಲೆಬ್ರೇಟ್ ಮಾಡ್ಲೇ ಅಲ್ವಾ? ಅವತ್ತೆಲ್ಲೆಲ್ಲ ಹೋಗಿತ್ತು? ತಾಳ್ಮೆ ಇರ್ಬೇಕು. ಇವತ್ತು ಹೇಳ್ತೀನಿಲ್ಲ, ಧೋನಿ ಅವ್ರ ಬಗ್ಗೆ ಒಂದು ಬರ್ತಿದೆ, ಹ್ಯಾಂಡ್ ಶೇಕ್ ಕೊಟ್ಟಿಲ್ಲ, ಒಟ್ಟು ಹೋದ್ರು ಉರ್ಕೊಂಡು ಅಂತ. ಖಂಡಿತವಾಗ್ಲೂ ನನಗೆ ಅದು ಮಾಡ್ರಿಲ್ಲ ಗುರು. ಅಂಡ್ ನಮ್ಮ ಧೋನಿ ಅವ್ರಿಗೆ ಪಾಪ ಅವ್ರ ಕಾಲು ನೋವಿತ್ತಿತ್ತೋ ಏನೋ, ಅಥವಾ ಹರ್ಟ್ ಕೂಡ ಆಗಿರ್ಬೋದು. ಬಿಕಾಸ್ ಅವ್ರು ಈ ಸೀಸನ್ ಅವ್ರ ಫ್ಯಾನ್ಸ್ಗಳಿಗೋಸ್ಕರನೇ ಡೆಡಿಕೇಟ್ ಆಗಿ ಇಟ್ಟಿದ್ರು. ಹಿಂಗಿಟ್ಟಿದ್ಮೇಲೆ ಅವ್ರಿಗೆ ಹರ್ಟ್ ಆಗಿರುತ್ತೆ, ಮೇ ಬಿ ಅದರಿಂದ ಆಚೆ ಕೂಡ ಹೋಗಿರ್ಬೋದು. ಅಂಡ್ ಸೆಲೆಬ್ರೇಟ್ ಮಾಡ್ತಾರೆ, ಮಾಡ್ಕೊಡ್ರಪ್ಪ ನಾನು ಮಾತಾಡ್ತೀನಿ ಮೇಲೆ ಅಂತ ಕೂಡ ಹೇಳಿರ್ಬೋದು, ಆನ್ ಸ್ಕ್ರೀನ್ ಕಾಣಿಸ್ಕೊಂಡೇ ಇರ್ಬೋದು, ಓಕೆನಾ. ಆದ್ರೆ ಅದ್ರ ಬಗ್ಗೆ ನಮ್ಗೆ ಯಾವುದೇ ನೆಗೆಟಿವ್ ಇಲ್ಲ. ಕೆಲವೊಂದು ಸೋಕಾಲ್ಡ್ ಇರ್ತಾರೆ ಎಲ್ಲಾ ಟೀಮಲ್ಲೂ, ಕೆಲವೊಂದು ಮಕ್ಕಳು ಅರ್ಥ ಮಾಡ್ಕೊಳ್ಳೋರು ಇರ್ತಾರೆ, ಓಕೆನಾ. ಧೋನಿ ಅವರು ಹೋಗಿದ ಬಗ್ಗೆ ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ. ಯಾಕೆ ಅಂದ್ರೆ ನಮಗೆ ಮುಖ್ಯವಾಗಿದ್ದಂಥದ್ದು ಹ್ಯಾಂಡ್ ಶೇಕ್ ಅಲ್ಲ, ನಮ್ಗೆ ಇಂಪಾರ್ಟೆಂಟ್ ಆಗಿದ್ದಂಥದ್ದು ಗೆಲುವು. ಏನ್ ಹೇಳಿ, ನೀವೇ ಸೋಕಾಲ್ಡ್ ಕಮೆಂಟ್ರಿ ಮಾಡೋಂತ ಅವ್ರೆಲ್ಲಾರು ಸೇರ್ಕೊಂಡು ನಮ್ಮ RCB 1% ಚಾನ್ಸ್ ಇಲ್ದಂತೆ ಲಾಸ್ಟ್ ಬೆಂಚ್ ಅವ್ರು, ಆ ಬೆಂಚು, ಇದು ಆಳು ಮೂಳು ಕಳಪೆ ಟೀಮು, ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಕೊಟ್ರಲ್ಲ, ಅದೇ ಟೀಮು ನೀವೆಲ್ಲರೂ ನನ್ನ ಮಕ್ಕಳ ನೀವೆಲ್ಲರೂ ರಾಂಗ್ ಅಂತ ಸಖತ್ತಾಗಿ ಪ್ರೂವ್ ಮಾಡಿದಾರಲ್ಲ. ಆ ಪ್ರೂವ್ ಮಾಡಿರೋದಕ್ಕೇನೆ ನಾವು ಆ ಲೆವೆಲ್ ಸೆಲೆಬ್ರೇಟ್ ಮಾಡಿದಂತು. ಕಿಂಗ್ ಕೊಹ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ರೋಡ್ ತೋರ್ಸ್ಕೊಂಡು ಹಿಂಗಂತಾರೆ, ಓಕೆನಾ. CSK ಫ್ಯಾನ್ಸ್ಗಳಿಗೆ ಅಂತ ಅಲ್ಲ ಗಾಯ್ಸ್, ಅಥವಾ ನಮ್ಮ ಫ್ಯಾನ್ಸ್ಗಳಿಗೆ ಅಂತ ಅಲ್ಲ. ಇಲ್ಲಿ ಕುತ್ಕೊಂಡು ಕಮೆಂಟ್ರಿ ಮಾಡ್ತಿರ್ ನೋಡಿ, ಬೊಗಳ್ತಿದ್ರಲ್ಲ ಬೊಗಳೆಗಳನ್ನ, ಅವ್ರಗಳಿಗೆ ಕೊಟ್ಟಿದ್ದಂಥದ್ದು ರಿಯಾಕ್ಷನ್. ಹಾಗೂ ತಗೋಬೋದಲ್ಲ, ತಗೊಳ್ಳೋ ಪಾಸಿಟಿವ್ ಥಾಟ್ಗಳು ನಿಮ್ಗಿಲ್ಲ, ಅಷ್ಟೇ ಪ್ರಾಬ್ಲಮ್ ಇರೋಂಥದ್ದು. ಅಷ್ಟು ತಗೋಬಿಟ್ರೆ ಸಿಂಪಲ್ ಮುಗ್ದೋಗತ್ತೆ. ಆ ವ್ಯಕ್ತಿ ಕಿರ್ಚೋದು, ಅಗ್ರೆಷನ್ ಎಲ್ಲ ಕಾಣಿಸುತ್ತೆ. ಅದೇ ಆ ವ್ಯಕ್ತಿ ಕಣ್ಣೀರ್ ಕಾಣಿಸಲ್ವಾ? ಅದೇ ವ್ಯಕ್ತಿ ಸುಮ್ಮನೆ ಒಬ್ನೇ ಕೂತಿದಾಗ ಕಾಣಿಸ್ತಿರೋ ಕಣ್ಣು. ನಿಮ್ ಕಣ್ಣೆಲ್ಲ ಅವಾಗೆಲ್ಲ ಏನ್ ತುರ್ಗಿದ್ರ ಗೊತ್ತಿಲ್ಲ. ಸೀರಿಯಸ್ಲಿ ಏನ್ ಗುರು ಆಗಿರೋದು ಇವ್ರುಗಳಿಗೆಲ್ಲ? ಎಂತೆಂತ ಕಮೆಂಟ್ರಿ ಮಾಡೋರೆಲ್ಲ ಅಂದ್ರೆ ಲೈಕ್ ನಮ್ ಇಂಡಿಯಾಗೋಸ್ಕರ ಕಾಂಟ್ರಿಬ್ಯೂಟ್ ಮಾಡೋಂತ ಎಷ್ಟೋ ಜನ ಒಬ್ಬ ಪ್ಲೇಯರ್ ವ್ಯಾಲ್ಯೂ ಗೊತ್ತಿರೋದಾಗ ಮಾತಾಡ್ತಾರಲ್ಲ ಅಂತ ಬೇಜಾರಾಗತ್ತೆ ಅಷ್ಟೇ. ಇನ್ಫ್ಯಾಕ್ಟ್ ನಾವುಗಳೆಲ್ಲ ಹೀಗೆಲ್ಲ ಬಿಹೇವ್ ಮಾಡೋದು ತಪ್ಪೆಲ್ಲ ಅನ್ಕೋತೀನಿ. ಆಗಿದ್ರೆ ಇವ್ರುಗಳ ಈ ಲೆವೆಲ್ ಬಿಹೇವ್ ಮಾಡೋದು ನೋಡಿದ್ರೆ
ಇನ್ಫ್ಯಾಕ್ಟ್ ಅರ್ಥ ಮಾಡ್ಕೋಬೇಕಾದ ವಿಷಯ ಏನಂದ್ರೆ ಬಿಲ್ಡಪ್ಸ್ ಇದ್ದಿದ್ದೆ ಹಾಗೆ CSK ವರ್ಸಸ್ RCB ಅಂತ ಬಂದ್ರೆ ಅದೇ ರೀತಿ ಇರುತ್ತೆ. ಇನ್ಫ್ಯಾಕ್ಟ್ ಆ ರೀತಿ ಇರೋದಕ್ಕೇನೆ ಇಷ್ಟೊಂದು ವ್ಯೂಸ್ ಬರುವಂತದ್ದು, ಹೈಯೆಸ್ಟ್ ವ್ಯೂಸ್ ಗುರು ಈ ಸಲ ಬಂದಿರುವಂತದ್ದು, ಸುಮ್ನೆ ಬರಲ್ಲ. ಅಂಡ್ ಎಂತ ಮ್ಯಾಚ್, ಎಂತ ಗೇಮ್. ಇನ್ಫ್ಯಾಕ್ಟ್ ಒಂದು ಒಳ್ಳೆ ಕಮ್ ಬ್ಯಾಕ್ ಮಾಡಿರೋದು ನಮ್ಮ RCB, ಒಳ್ಳೆ ಫೈಟ್ ಕೊಟ್ಟಿದ್ದಂತೂ CSK. ಕ್ರೆಡಿಟ್ ಕೊಡಿ ಎಲ್ಲರಿಗೂ ಕೂಡ. ಮುಗೀತು, ಫ್ಯೂಚರ್ ರೆಸ್ಪೆಕ್ಟ್ ಇದ್ರೆ ಮುಗೀತು. ನೀವು ಅಬ್ಸರ್ವ್ ಮಾಡಿದ್ರೆ ನಮ್ಮ ಕಿಂಗ್ ಕೊಹ್ಲಿ ಮತ್ತೆ ನಮ್ಮ ಧೋನಿ ಅವ್ರನ್ನ ನೋಡೋದಕ್ಕೆ ಎಷ್ಟು ಜನ ಬಂದಿರ್ತಾರೆ, ಅವ್ರಿಬ್ರು ಎಷ್ಟು ಚೆನ್ನಾಗಿದ್ದಾರೆ, ಅವರಿಬ್ಬರ ಮಧ್ಯೆ ತಂದಾಕ್ಬಿಡೋದು. ಏನು ಬಂದಿದೆ ಗುರು ಈ ಸೋಷಿಯಲ್ ಮೀಡಿಯಾ ನನ್ನ ಮಕ್ಳಿಗೆ ಅವ್ರಿಗೆ ಎಲ್ಲರಿಗೂ ಗೊತ್ತು, ಅಸಹ್ಯ ಅನ್ಸುತ್ತೆ. ಬಟ್ ಆನೆಸ್ಟ್ ಆಗಿ ಹೇಳ್ತೀನಲ್ಲ, ನಮ್ ಟೀಮ್ ಮೇಲೆ ನಮ್ಗೆ ಪ್ರೌಡ್ ಇದೆ. ಅಂಡ್ ಜೊತೆಗೆ ಈ ಸೆಲೆಬ್ರೇಷನ್ ಇದೆ, ನಾವು ತುಂಬಾ ವರ್ಷ ನೆನ್ಪಿಟ್ಕೋತೀವಿ ಈ ಗೇಮ್ನ. ಕಾರಣ ಏನಂದ್ರೆ ಎಲ್ಲಾರು ಕೂಡ ನಿನ್ ಕೈಲಿ ಆಗಲ್ಲ ಅಂದಾಗ ಎದ್ದು ಬಂದಿರುವಂತದ್ದು ಅದೇ ಟೀಮ್ ಇಟ್ಕೊಂಡು. ಏನು ಕಳಪೆ ಟೀಮು, ಅದು ಇದಿಲ್ಲ ಅದಿಲ್ಲ, ಎಷ್ಟು ಟ್ರೋಲ್ಗಳು, ಎಷ್ಟು ನೆಗೆಟಿವ್ ಟ್ರೋಲ್, ಯಾರು ಕೂಡ ಕಾಂಟ್ರಿಬ್ಯೂಷನ್ ಬರ್ತಾನೆ ಇರಲ್ಲ. ಹಂಗಿದ್ರು ಕೂಡ ನಾವು ಇಲ್ಲಿವರೆಗೂ ಆಡ್ಕೊಂಡ್ ಬಂದಿದೀವಿ ಅಂಡ್ ಗೆದ್ದಿದೀವಿ ಕೂಡ. ಸೊ ನಾವು ಇದನ್ನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ. ಇದು ಕೂರ್ಕೊಂಡು ಮಾತಾಡೋರಿಗೆ ನಮ್ಮ ಫ್ಯಾನ್ಸ್ಗಳು ಹಾಕೊಂಡು ಉರ್ಸೋದು ಹೇಗೆ ಅಂತ ಗೊತ್ತಿದೆ, ಅವ್ರು ಉರಿಸ್ತಾರೆ. ಬಟ್ ಹೇಳ್ತೀನಲ್ಲ, ಶೇಕ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡು ಅಂತ ಹೇಳ್ತಾರಲ್ಲ ಮುಟ್ಟಾಳ್ ನನ್ನ ಮಕ್ಕಳು. ನಾನು ನಿಜ ಹೇಳ್ತೀನಲ್ಲ, ಬೇಜಾರಾಗದಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಒಂದು ಗೇಮ್ ಅಂತ ಬಂದಾಗ, ಒಂದು ಸೆಲೆಬ್ರೇಷನ್ ಅಂತ ಬಂದಾಗ ಹೋಗ್ಬಿಟ್ಟು ಶೇಕ್ ಕೊಟ್ಬಿಟ್ಟು ಹಾಯ್ ಚೆನ್ನಾಗಿ ಆಡಿದ್ರಿ, ಸೋತ್ವಿ, ನೀವು ಸೋತ್ರಿ ನಾವು ಗೆದ್ವಿ, ಬಟ್ ಬಂದು ತಿರ್ಗಾ ಸೆಲೆಬ್ರೇಟ್ ಮಾಡಕ್ ಆಗಲ್ಲ. ಸೊ ಅದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಸೆಲೆಬ್ರೇಷನ್ ಅಂತ ಇರೋದೇ ಹಾಗೆ, ನಮ್ಗೆ ಆ ಎಮೋಷನ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಕಮೆಂಟ್ರಿಲಿ ಕೂತಿರೋ ನಿಮ್ಗಳಿಗೇನೆ ನಿಮ್ ಎಮೋಷನ್ ಕಂಟ್ರೋಲ್ ಮಾಡ್ಕೊಳ್ಳೋದಂಗೆ ಇಷ್ಟು ಮಟ್ಟಿಗೆ ಬ್ಯಾಕ್ ಫೈರ್ ಹಾಕೊಂಡು ಊರ್ಕೊಂಡು ಮಾತಾಡ್ತಿದ್ದೀರಾ. ಇನ್ನು ಅಲ್ಲಿರುವಂತ ಪ್ಲೇಯರ್ ಅಷ್ಟು ಎಫರ್ಟ್ ಹಾಕಿ, ಎಷ್ಟು ಟ್ರೋಲ್ ಅನ್ಭವಿಸಿ ಕಮ್ ಬ್ಯಾಕ್ ಮಾಡಿ ಇವತ್ತು ಎಲ್ಲಾರನ್ನು ರಾಂಗ್ ಅಂತ ಪ್ರೂವ್ ಮಾಡಿರುವಂತ ಟೀಮ್ ಪ್ಲೇಯರ್ಸ್ಗಳು ಸೆಲೆಬ್ರೇಟ್ ಮಾಡಬಾರ್ದಂತೆ, ಹೋಗಿ ಹ್ಯಾಂಡ್ ಶೇಕ್ ಮಾಡ್ತಾ ಕೂತ್ಕೋಬೇಕಂತೆ. ಕರ್ಲಲ್ಲಿ ಅಷ್ಟೇ. ಒಬ್ಬ RCB ಫ್ಯಾನ್ ಆಗಿ ನಾನು ಇಷ್ಟು ಮಾತುಗಳನ್ನ ಆಡಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದ್ರಲ್ಲಿ ಏನಾದ್ರು ಬೇಜಾರಾಗಿದ್ರೆ, ಬೇಜಾರಾಗ ನನ್ನ ಮಗಳಿಗೆ ಅರ್ಥನೇ ಆಗಲ್ಲ. ಬಟ್ ಏನಂದ್ರೆ ಇತ್ತು ಹೇಳ್ಬೇಕು ಅಂತ ಅನಿಸ್ತು. ಬಿಕಾಸ್ ರೆಸ್ಪೆಕ್ಟ್ ಕೊಡೋದಾಗ ಮಾತಾಡ್ಬೇಕು ಅಂತ ನನ್ನ ಉದ್ದೇಶ ಅಲ್ಲ. ಬಟ್ ಸಿಕ್ಕಾಡ ಬೇಜಾರಾಯ್ತು. ಬಿಕಾಸ್ ಇವ್ರುಗಳು ಅಂತ ದೊಡ್ಡ ಸ್ಥಾನದಲ್ಲಿ ಇತ್ಕೊಂಡು ಒಂದು ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂದ್ರೆ ನಾವು ಕಡೆ ಏನ್ ಲೆಕ್ಕ ಗುರು, ನಾವು ಮಾತಾಡ್ಬೋದು ಅಂತ ಅಷ್ಟೇ. ಅದಕ್ಕೆ ಹೇಳೋದು, ಹಿರೀಕರಾದ ನೀವುಗಳು ಸ್ವಲ್ಪ ತಗ್ಗಿ ಪಗ್ಗಿ ಮಾತಾಡಿದ್ರೆ ಒಂದು ಒಳ್ಳೆ ರೀತಿ ಇತ್ತು ಅಂದ್ರೆ ನಾವು ಯಂಗ್ಸ್ಟರ್ಸ್ಗಳು ನಿಮ್ಮನ್ನು ನೋಡಿ ಕೂಡ ಕಲಿತೀವಿ. ಸೊ ಹಾಗೆ ದಯಮಾಡಿ ನಮ್ಮ ಕನ್ನಡ ಕಮೆಂಟ್ರಿ ಮಾಡೋರು ಆಗ್ಬೋದು, ಬೇರೆ ಲ್ಯಾಂಗ್ವೇಜ್ ಕಮೆಂಟ್ರಿ ಮಾಡೋರು ಆಗ್ಬೋದು, ಸೋ ಕಾಲ್ಡ್ ಎಕ್ಸ್ಪರ್ಟ್ಗಳಾಗ್ಬೋದು, ಎಲ್ಲರೂ ಕೂಡ ಸ್ವಲ್ಪ ಪ್ರೀತಿಯಿಂದ ಒಂದು ಒಳ್ಳೆ ರೀತಿ ಮಾತಾಡಿ ನಿಮ್ಮ ಮನಸ್ಸಿಗೆ, ನಿಮ್ಮ ಆತ್ಮಕ್ಕೆ ಮೊದಲು ಆನೆಸ್ಟ್ ಆಗಿರಿ. ನೀವು ತಗೊಂಡಿರುವಂತ ಪ್ರೊಫೆಷನ್ ಆಗ್ಬೋದು ಅಥವಾ ನೀವು ಮಾಡ್ತಿರುವಂತ ಕೆಲಸ ಇರ್ಬೋದು, ಜನಗಳು ನೋಡ್ತಾ ಇದ್ದಾರೆ, ಅದರಿಂದ ನಿಮ್ಗೆ ದುಡ್ಡು ಬರ್ತಿದೆ. ಸೊ ಹಾಗಾಗಿ ಸ್ವಲ್ಪ ಮಾನವೀಯತೆಯಿಂದ ಮಾತಾಡೋದನ್ನ ಅಥವಾ ಕೆಲಸ ಮಾಡೋದನ್ನ ಕಲೀರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸೋಣ. ಸಿಗೋಣ ಗೈಸ್, ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.